நான் சிஎம் ஆகணும். நிஜமாவா? நிஜமா சொல்றேங்க, ಡೆಫಿನೆಟ್ಲಿ. அரசியலியா ಸಿನಿಮಾ? நீங்க பாருங்க ஒரு 10 ವರ್ಷத்துல. ಒಂದು ವೇಳೆ ನಾನು ರಾಜಕೀಯಕ್ಕೆ ಬಂದರೆ ನೇರವಾಗಿ ಮುಖ್ಯಮಂತ್ರಿಯಾಗುತ್ತೇನೆ. ಮುಂದಿನ 10 ವರ್ಷಗಳಲ್ಲಿ ನಾನು ಸಿಎಂ ಆಗಬಹುದು. ಮೊದಲು ನನಗೆ ವೋಟು ಹಾಕಿ ಗೆಲ್ಲಿಸಿ ಆಮೇಲೆ ಉಳಿದಿದ್ದನ್ನು ಹೇಳುತ್ತೇನೆ. ಇದು 2004ರ ಹಳೆಯ ಸಂದರ್ಶನದಲ್ಲಿ ಕುಮಾರಿ ತ್ರಿಷಾ ಅವರು ಹೇಳಿದ್ದ ಮಾತು. ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜಕೀಯ ಅಂದ್ರೆ ಅಲ್ಲಿ ಸಿನಿಮಾ ಮತ್ತು ಅಧಿಕಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಅವರ ಹಾದಿಯಲ್ಲೇ ಈಗ ಸೂಪರ್ ಸ್ಟಾರ್ ವಿಜಯ್ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮೂಲಕ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ವಿಜಯ್ ಸಿಎಂ ಆಗುತ್ತಿದ್ದಂತೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆದ ಆ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಎಲ್ಲರ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ನೆಟ್ಟಿತ್ತು. ಅವರು ವಿಜಯ್ ಅವರ ಕುಟುಂಬದವರಲ್ಲ, ಆದರೂ ಕುಟುಂಬದವರೇ ಆಗಿದ್ದರು. ಹೌದು, ನಾವು ಮಾತನಾಡುತ್ತಿರುವುದು ದಕ್ಷಿಣ ಭಾರತದ ಕ್ವೀನ್ ತ್ರಿಷಾ ಕೃಷ್ಣನ್ ಬಗ್ಗೆ. ತ್ರಿಷಾ ಅವರನ್ನ ತಮಿಳುನಾಡಿನ ಜನ ಮುಂದಿನ ಮುಖ್ಯಮಂತ್ರಿ, ಮಾಮಿ, ಜೂನಿಯರ್ ಜಯಲಲಿತಾ ಅಂತೆಲ್ಲ ಕರೆಯುವುದಕ್ಕೆ ಶುರು ಮಾಡಿದ್ದಾರೆ. ವಿಜಯ್ ಸಿಎಂ ಆಗುವುದಕ್ಕೂ ಇದಕ್ಕೂ ಏನು ಸಂಬಂಧ? ತಮಿಳುನಾಡಿನ 2ನೇ ಮುಖ್ಯಮಂತ್ರಿಯಾಗಿ ತ್ರಿಷಾ ಆಯ್ಕೆಯಾಗ್ತಾರಾ? ವಿಜಯ್ ಮತ್ತು ತ್ರಿಷಾ ಹೆಸರು ಎಲ್ಲೆಡೆ ಚರ್ಚೆಯಾಗ್ತಿರೋದು ಯಾಕೆ? ಇವರಿಬ್ಬರ 20 ವರ್ಷಗಳ ಆಪ್ತ ಸ್ನೇಹದ ಹಿಂದಿನ ರಹಸ್ಯವೇನು? ಇಂದಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಕಂಪ್ಲೀಟ್ ಇನ್ಸೈಡ್ ಇನ್ಫಾರ್ಮೇಶನ್ ನೀಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ವಿಜಯ್ ಪ್ರಮಾಣವಚನ ಸಮಾರಂಭದಲ್ಲಿ ಎಲ್ಲರೂ ಅಚ್ಚರಿಪಡುವಂತಹ ದೃಶ್ಯಗಳು ಕಂಡುಬಂದವು. ವಿಜಯ್ ಪ್ರಮಾಣವಚನ ಸ್ವೀಕರಿಸುವಾಗ ನಟಿ ತ್ರಿಷಾ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಇದು ಕೇವಲ ಒಬ್ಬ ಗೆಳೆಯನ ಯಶಸ್ಸಿಗಾಗಿ ಬಂದ ಕಣ್ಣೀರ, ಅಥವಾ ಇದರ ಹಿಂದೆ ಮಿಗಿಲಾದ ಸಂಬಂಧವಿದೆಯೇ ಅನ್ನೋದು ಈಗ ಕಾಲಿವುಡ್ನ ದೊಡ್ಡ ಚರ್ಚೆ. ಸಾಮಾನ್ಯವಾಗಿ ರಾಜಕೀಯ ಸಮಾರಂಭಗಳಲ್ಲಿ ಸ್ಟಾರ್ ನಟನಟಿಯರು ಪ್ರತ್ಯೇಕವಾಗಿ ಕುಳಿತುಕೊಳ್ಳುತ್ತಾರೆ. ಆದರೆ ತ್ರಿಷಾ ಅವರು ವಿಜಯ್ ಅವರ ತಂದೆ ತಾಯಿಯ ಜೊತೆಗೆ ಕಾಣಿಸಿಕೊಂಡಿದ್ದು ಈ ಚರ್ಚೆಗೆ ಹೆಚ್ಚು ತುಪ್ಪ ಸುರಿದಿದೆ. ವಿಜಯ್ ಅವರ ತಾಯಿ ಶೋಭಾ ಅವರನ್ನ ತ್ರಿಷಾ ಅಪ್ಪಿಕೊಂಡ ರೀತಿ, ವಿಜಯ್ ಕುಟುಂಬದ ಸದಸ್ಯರಂತೆ ಅವರಲ್ಲಿ ಬೆರೆತಿದ್ದನ್ನು ನೋಡಿದರೆ ಅವರು ಈಗಾಗಲೇ ಆ ಮನೆಯ ಅವಿಭಾಜ್ಯ ಅಂಗವಾಗಿದ್ದಾರೆ ಅನಿಸುತ್ತಿತ್ತು. ಸ್ನೇಹಿತರೆ, ವಿಜಯ್ ಮತ್ತು ತ್ರಿಷಾ ಸ್ನೇಹ ಇಂದು ನಿನ್ನೆಯದಲ್ಲ. ಇದು ಶುರುವಾಗಿದ್ದು ಬರೋಬ್ಬರಿ 2 ದಶಕಗಳ ಹಿಂದೆ. 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾ ತಮಿಳು ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿತು. ವೇಲು ಮತ್ತು ಧನಲಕ್ಷ್ಮಿ ಪಾತ್ರಗಳಲ್ಲಿ ವಿಜಯ್ ತ್ರಿಷಾ ಕೆಮಿಸ್ಟ್ರಿ ಜನರಿಗೆ ಹುಚ್ಚು ಹಿಡಿಸಿತು. ಅಲ್ಲಿಂದ ಇವರು ತಮಿಳಿನ ಗೋಲ್ಡನ್ ಕಪಲ್ ಎಂದೇ ಫೇಮಸ್ ಆದರು. ನಂತರ ತಿರುಪಾಚಿ, ಆತಿ ಮತ್ತು ಕುರುವಿಯಂತಹ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ದರು. ಆದರೆ 2008ರ ನಂತರ ಈ ಜೋಡಿ ಸುಮಾರು 15 ವರ್ಷಗಳ ಕಾಲ ತೆರೆಯ ಮೇಲೆ ಒಟ್ಟಿಗೆ ಕಾಣಿಸಿಕೊಳ್ಳಲೇ ಇಲ್ಲ. ಇದಕ್ಕೆ ಕಾರಣ ವಿಜಯ್ ಅವರ ವೈಯಕ್ತಿಕ ಜೀವನದ ಬಿರುಗಾಳಿಗಳು ಎನ್ನಲಾಗುತ್ತೆ. ವಿಜಯ್ ಪತ್ನಿ ಸಂಗೀತಾ ಅವರಿಗೆ ತ್ರಿಷಾ ಜೊತೆಗಿನ ಸ್ನೇಹ ಇಷ್ಟವಿರಲಿಲ್ಲ ಎಂಬ ಅಂತೆಕಂತೆಗಳು ಆ ಸಮಯದಲ್ಲಿ ಸಖತ್ ಸದ್ದು ಮಾಡಿದ್ದವು. ಆದರೆ 2023ರಲ್ಲಿ ಲೋಕೇಶ್ ಕನಕರಾಜನ್ ಅವರು ಲಿಯೋ ಸಿನಿಮಾ ಮೂಲಕ ಮತ್ತೆ ಈ ಮ್ಯಾಜಿಕಲ್ ಜೋಡಿಯನ್ನು ಒಂದು ಮಾಡಿದರು. ಆಫ್ ಸ್ಕ್ರೀನ್ನಲ್ಲಿ ಇವರ ಬಾಂಡಿಂಗ್ ಎಷ್ಟಿದೆ ಅಂದ್ರೆ, ವಿಜಯ್ ಅಭಿನಯದ ಗೋಟ್ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾಮಿಯೋ ರೋಲ್ ಮಾಡಲು ಕೂಡ ತ್ರಿಷಾ ಇಂದು ಮುಂದು ನೋಡದೆ ಒಪ್ಪಿಕೊಂಡರು. ಹೀಗಾಗಿ ತ್ರಿಷಾ ಕಟ್ಟಿಕೊಂಡಿದ್ದ ಮುಖ್ಯಮಂತ್ರಿ ಕನಸನ್ನು ನನಸು ಮಾಡುವುದಕ್ಕಾಗಿ ವಿಜಯ್ ಪಕ್ಷ ಕಟ್ಟಿದ್ದರು ಅನ್ನುವಂತಹ ಮಾತುಗಳು ರಾಜಕೀಯ ಪಡಶಾಲೆಯಲ್ಲಿ ಕೇಳಿಬರುತ್ತಿವೆ. ಇದಕ್ಕೆ ಪೂರಕ ಎಂಬಂತೆ ಪಕ್ಷದ ಹೆಸರಿನಲ್ಲಿರುವ ಟಿವಿಕೆಯಲ್ಲಿ ಟಿ ಎಂದರೆ ತ್ರಿಷಾ ಎಂದು ಮತ್ತು ವಿ ಎಂದರೆ ವಿಜಯ್ ಎಂದು ಅಭಿಮಾನಿಗಳು ಲೆಕ್ಕ ಹಾಕುತ್ತಿದ್ದಾರೆ. ಮೊದಲಿಗೆ ಜಯಲಲಿತಾ ಅವರ ಕಥೆಯನ್ನು ನೋಡುವುದಾದರೆ, ಜಯಲಲಿತಾ ಅವರ ರಾಜಕೀಯ ಆರಂಭವಾದದ್ದು ಸಿನಿ ನಟ ಎಂಜಿಆರ್ ಅವರಿಂದ. ತೆರೆಯ ಮೇಲೆ ನಟ ನಟಿಯರಾಗಿ ಜಯಲಲಿತಾ ಮತ್ತು ಎಂಜಿಆರ್ ಜೋಡಿ ಅಭಿಮಾನಿಗಳಿಗೆ ಇಷ್ಟವಾಗಿತ್ತು. ಮುಂದೆ ಈ ಜೋಡಿ ರಾಜಕಾರಣದಲ್ಲೂ ಒಂದಾದ್ರು. ಹೀಗಾಗಿ ಜಯಲಲಿತಾ ಎಂಜಿಆರ್ ನಂತರ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಮುಂದೆ 5 ಬಾರಿ ಮುಖ್ಯಮಂತ್ರಿಯಾಗಿ ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ತಮಿಳುನಾಡಿನಲ್ಲಿ ಅಮ್ಮ ಎಂದು ಖ್ಯಾತರಾದರು. ಈಗ ಸದ್ಯಕ್ಕೆ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿರೋದು ಮುಂದಿನ ತಲೈವಿ ಬಗ್ಗೆ. ತ್ರಿಷಾರನ್ನ ಮಾಜಿ ಸಿಎಂ ಜಯಲಲಿತಾ ಅವರಿಗೆ ಹೋಲಿಸಲು ಹಲವು ಕಾರಣಗಳಿವೆ. ಮೊದಲನೆಯದಾಗಿ, ಇಬ್ಬರೂ ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದವರು. ಇಬ್ಬರ ಹಿಂದಿರುವ ಪ್ರಬಲ ಹೆಸರು ತಮಿಳುನಾಡಿನ ಖ್ಯಾತ ಚಿತ್ರನಟರದ್ದು. ಜಯಲಲಿತಾ ಮತ್ತು ತ್ರಿಷಾ ಇಬ್ಬರೂ ಸಹ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಬ್ಬರೂ ಚೆನ್ನೈನ ಪ್ರತಿಷ್ಠಿತ ಚರ್ಚ್ ಪಾರ್ಕ್ ಸ್ಕೂಲ್ನಲ್ಲಿ ಓದಿದವರು. ಇಬ್ಬರೂ ಸಹ ಮದುವೆಯಾಗಿಲ್ಲ. ಇದರ ಜೊತೆಗೆ ಜನ ಎಂಜಿಆರ್ ಅವರನ್ನ ತಂದೆಯ ರೀತಿ ಭಾವಿಸುತ್ತಿದ್ದರಿಂದ ಜಯಲಲಿತಾ ಅವರನ್ನ ಅಮ್ಮ ಎಂದು ಕರೆಯುತ್ತಿದ್ದರು. ಇತ್ತ ವಿಜಯ್ ಅವರನ್ನ ಜನ ಮಾವ ಎಂದು ಕರೆಯುವುದರಿಂದ ಪ್ರಸ್ತುತ ತ್ರಿಷಾ ಅವರನ್ನ ಮಾಮಿ ಅಂತಲೇ ಕರೆಯುತ್ತಾರೆ. ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಜಯಲಲಿತಾ ರೀತಿ ವಿಜಯ್ ನಂತರ ಪಕ್ಷದ ಮುಂದಾಳತ್ವ ವಹಿಸುವುದು ತ್ರಿಷಾ ಅನ್ನುವ ಸ್ಪಷ್ಟ ಚಿತ್ರಣಗಳು ಸಿಗುತ್ತಿವೆ. ಇನ್ನು ವಿಜಯ್ ಸಿಎಂ ಆದ ಬೆನ್ನಲ್ಲೇ ತ್ರಿಷಾ ನಟನೆಯ ಕರುಪು ಸಿನಿಮಾದ ಮುಂಜಾನೆ 9 ಗಂಟೆಯ ಶೋಗಳಿಗೆ ಸರ್ಕಾರ ವಿಶೇಷ ಅನುಮತಿ ನೀಡಿದೆ.
ಇದು ತ್ರಿಷಾಗೆ ಸಿಕ್ಕ ಮೊದಲ ರಾಜಕೀಯ ಉಡುಗೊರೆ ಎನ್ನಲಾಗುತ್ತಿದೆ. ಹೀಗಾಗಿ ಇಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ ಸಂಬಂಧವೊಂದಿದೆ ಎನ್ನುವ ಹಾಗೆ ಕಾಣುತ್ತಿದೆ. ಒಂದು ವೇಳೆ ಹಾಗೇನಾದರೂ ಇದ್ದಲ್ಲಿ ವಿಜಯ್ ಪತ್ನಿ ಸಂಗೀತಾ ಅವರ ಜೊತೆಗಿನ ವಿಚ್ಛೇದನದ ಕೇಸ್ ನಡೆಯುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ವಿಜಯ್ ಮತ್ತು ತ್ರಿಷಾ ಅಧಿಕೃತವಾಗಿ ಒಂದಾಗುತ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹಾಗೇನಾದರೂ ಆದರೆ ತ್ರಿಷಾ ಅವರು ಸಿನಿಮಾಗೆ ಗುಡ್ ಬೈ ಹೇಳಿ ಟಿವಿಕೆ ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಅಥವಾ ಸ್ಟಾರ್ ಪ್ರಚಾರಕಿಯಾಗಿ ರಾಜಕೀಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಳಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಒಟ್ಟಿನಲ್ಲಿ ಸಿನಿಮಾದಿಂದ ಶುರುವಾದ ಈ 20 ವರ್ಷಗಳ ಪಯಣ ಈಗ ರಾಜಕೀಯದ ಗದ್ದುಗೆಯವರೆಗೆ ಬಂದು ನಿಂತಿದೆ. ತ್ರಿಷಾ ಎರಡನೇ ತಲೈವಿಯಾಗ್ತಾರಾ ಅಥವಾ ವಿಜಯ್ ಸರ್ಕಾರದಲ್ಲಿ ಪ್ರಮುಖ ಸ್ಥಾನ ಅಲಂಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ನಿಮಗೇನನ್ಸುತ್ತೆ? ವಿಜಯ್ ಮತ್ತು ತ್ರಿಷಾ ಜೋಡಿ ರಾಜಕೀಯದಲ್ಲೂ ಮ್ಯಾಜಿಕ್ ಮಾಡುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.